ಬೇಜಾರಾಗ್ತೈತೆ. ಇವತ್ತು ಬೇರೆ ಕೆಲ್ಸಕ್ಕೆ ರಜಾ ಕೊಟ್ಬಿಟ್ಟವ್ರೆ. ಏನು ಮಾಡೋಣ, ಒಂದು ಆಟನಾದರೂ ಆಡೋಣ ಅಂತ ಹೋಗೋಣ ಅಂತ ಹೆಂಗಾದ್ರೂ ಮಾಡಿ ಕಣ್ಮರೆಯಾಗಿ ಇಲ್ಲಿಂದ ಹೋಗ್ಬಿಡ್ತೀನಿ. ಏನೋ ಒಂದು ಸುಳ್ಳೇಳಿ ಹೋಗ್ಬಿಡ್ತೀನಿ. ಒಂದೇ ಒಂದು ಆಟ ಆಡೋಣ ಅಂತ ಅನ್ನಿಸ್ತೈತೆ. ಮನಸ್ಸು ಆ ಕಡೆನೇ ಹೋಗ್ತೈತೆ. ನನಗೆ ನಿಜ ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ. ಅದಕ್ಕೆ ಹೋಗ್ಬಿಡ್ತೀನಿ. ಒಂದೇ ಒಂದು ಆಟ ಆಡ್ಬಿಡ್ತೀನಿ ಅಂತ ಅನ್ನಿಸ್ತೈತೆ. ಸ್ವಾತಿ ಎಲ್ಲೋ ಹೋಗಿದ್ದಾಳೆ ಅನಿಸುತ್ತೆ. ಬೇಗ ಹೋಗ್ಬಿಡ್ತೀನಿ. ATM ತಗೊಂಡು ಹೆಂಗೋ ಹೋಗಿ ಒಂದು 5,000 ಬಿಡಿಸ್ಕೊಂಡ್ರೆ ಸಾಕು. ಒಂದು 20,000 ಆದ್ರೆ ಗೆದ್ಕೊಂಬರ್ತೀನಿ. ದುಡ್ಡು ಒಂದು 20,000 ಗೆಲ್ತೀನಿ ಇವತ್ತು. ನೆನ್ನೆ ಸ್ವಲ್ಪ ಕಳ್ಕೊಂಡಿದ್ದೀನಿ, ಇವತ್ತು ಗೆದ್ದೇ ಗೆಲ್ತೀನಿ ನಾನು. ನನಗೇನೋ ಒಂಥರ ಇವತ್ತು ಗೆದ್ದೇ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಐತೆ. ನಿಂತ್ಕೊ, ಹೋಗ್ಬೇಡ. ಎಲ್ಲಿಗೆ ಹೋಗ್ತಾ ಇದೀಯಾ? ನಡಿ ಫಸ್ಟ್ ಬ್ಯಾಂಕಿಗೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀಯಾ ನೀನು? ಏನಿಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಬರ್ತೀನಿ. ಹಿಂಗೆ ಹೊಲ್ದ ಕಡೆಗೆ ಹಿಂಗೆ ಹೋಗಿ ಹಿಂಗೆ ಓಡಾಡ್ಕೊಂಬರ್ತೀನಿ. ಮತ್ತು ಅಲ್ಲಿ ಏನೋ ಕೆಲಸ ಐತೆ, ಅಲ್ಲಿ ಪಂಚಾಯತಿಗೆ ಬೇರೆ ಹೋಗ್ಬರ್ಬೇಕಾಗಿತ್ತು. ಅದೇ ನಾನು ಗ್ರ್ಯಾಂಟಿಗೆ ಅದಕ್ಕೂ ಇದಕ್ಕೂ ಮನೆಯದೆಲ್ಲ ಮಾಡಿಸ್ಕೊಂಬಕ್ಕೆ ಹೇಳಿದ್ದೆ. ಗ್ರ್ಯಾಂಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆ ಕಟ್ಟಿರಿ, ಏನಾನ ಗ್ರ್ಯಾಂಟಿಗೆ ಮನೆ ಕಟ್ಟೋಕ್ಕೆ ಗ್ರ್ಯಾಂಟ್ ಹಾಕಿಸ್ಕೊಡ್ರಿ. ಇವನು ಬಿಡು, ಗೌರ್ಮೆಂಟಿಂದ 1,20,000 30,000 ಗ್ರ್ಯಾಂಟ್ ಬರುತ್ತೆ. ಏನಕ್ಕೆ ಅವ್ನು ಕಿಟಕಿಗೆ ಬಾಗಿಲಿಗೆ ಇಟ್ಕಿಗೆ ಯಾತ್ಕ ಮಳ್ಳಿಗೆ ಸಿಮೆಂಟ್ಗೆ ಯಾತ್ಕನಾಗ್ಲೇಳು. ಅದಕ್ಕೇ ನಾನು ಹೋಗಿ ಒಂದು ಸ್ವಲ್ಪ ವಿಚಾರಿಸ್ಕೊಂಬರೋಣ ಅಂತ ಹೋಗ್ತಿದ್ದೆ ಅಷ್ಟೇ. ಬಿಡು, ಬಿಸ್ಲು, ನೀನೇನು ಬರಬೇಡ. ನಾಟಕ ಆಡ್ಬೇಡ ನೀನು. ಹೆಂಗ್ ನಾಟಕ ಆಡ್ಕೊಂಡು ಅಲ್ಲೇ ಹೋಗೋದಕ್ಕೆ ನೋಡ್ತಾ ಇದೆಯಾ? ನಾನು ರಜಾ ಹಾಕಿದ್ದೀನಿ. ನಡಿ, ಬ್ಯಾಂಕಲ್ಲಿರೋ ದುಡ್ಡೆಲ್ಲ ಫಸ್ಟ್ ಬಿಡಿಸು ನೀನು. ನಡಿ ಬಿಡಿಸು. ಇರಲಿ ಬಿಡೆ, ನಾನೇನು ಅದೇನು ಎಲ್ಗೂ ತಗೊಂಡೋಗಲ್ಲ. ಅಲ್ಲೈತೆ ಅಕೌಂಟ್ನಾಗೆ, ಅದೇನು ಬಿಡಿಸಲ್ಲ ಬಿಡು. ಬಿಡಿಸಲ್ಲ ಅಂತ ಅಲೆ ಎಷ್ಟು ಖಾಲಿ ಮಾಡಿದ್ಯಾ ಅಂತ ನನಗೆ ಗೊತ್ತು ಕಣಪ್ಪ. ಆಲೆ 50,000 ರೂಪಾಯಿ ದುಡ್ಡು ಕಳೆದಿದ್ಯಾ ಅಂತ ಗೊತ್ತು. ನಾವಲ್ಲಿ ಕಷ್ಟಪಟ್ಟು ದುಡಿಯೋದು, ನೀನು ಇಷ್ಟು ದುಡ್ಡು ಕಳೆಯೋದು. 50,000 ದುಡ್ಡು ನಿನ್ನ ಅಕೌಂಟಲ್ಲಿ. ಇವಾಗ ನಾನೆಲ್ಲ ಬ್ಯಾಲೆನ್ಸ್ ಚೆಕ್ ಮಾಡಿದೆ. 50,000 ಕಡಿಮೆ ಆಗೈತೆ ನಾವು ಇಕ್ಕಿರೋ ದುಡ್ಡು ಇವತ್ತು. ATM ತಗೊಂಡೋಗಿ ಎಲ್ಲನ ಆಲೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಗೊತ್ತು. ಆ ATM ಬೇಡ, ಏನು ಬೇಡ, ಎಲ್ಲ ಕುಟ್ಟಿ ಹಸ್ಬಿಡ್ತೀನಿ. ATM ಅಕೌಂಟಲ್ಲಿರೋದು ದುಡ್ಡೆಲ್ಲನೂ ಬಿಡಿಸ್ಕೊಳ್ಳೋದು. ನಡಿ. ATM ಐತೆ ಅಂತ ನೀನು ತಗೊಂಡೋಗಿ ಬಿಡಿಸಿ ಅಲ್ಲಿ ಆಡಕ್ಕೆ ಹೋದ್ರೆ ನಾವಿಲ್ಲಿ ದುಡ್ದು ನಾವು ಮೆತ್ಕಾಗಬೇಕಾಗುತ್ತೆ. ಹಂಗಲ್ಲ ಸ್ವಾತಿ, ನಿನ್ಗೆ ಅರ್ಥ ಆಗಲ್ಲ. ನಡಿ ನೀನು ಫಸ್ಟು. ನಡಿಯೇ, ಹೋಗಿ ಕುಡ್ದು. ನಾನು ಅಡ್ಡ ಹಾಕೊಂಡಿಲ್ವಾ ಹೋಗಿ ಕುಡ್ದಂತ? ನಡಿ. ಹೋಗ್ಬಾರ್ದು ನೀನು, ಅಷ್ಟೇನೆ. ಹೋಗ್ಬೇಡ ಅಂತಂದ್ರೆ ಹೋಗ್ಬಾರ್ದು. ಅಡ್ಡ ಹಾಕಿಲ್ವಾ ನಾನು? ಸರಿ, ಹೋಗಲ್ಲ ಬಿಡು. ಇನ್ನೇನಕ್ಕೆ ಬಿಡು, ಹೋಗಲ್ಲ. ಸರಿ ಆಯ್ತು ಬಿಡು, ಮಲ್ಕೊಂತೀನಿ ಸುಮ್ಮನೆ. ನೀನು ಬಿಸಿಲು, ಸ್ವಲ್ಪ ತುಳ್ದಾಡ್ತೀನಿ. ತುಳ್ಳಾಡೋದು ಬೇಡ. ನಡಿ, ಬ್ಯಾಂಕಿಗೆ ಹೋಗೋಣ. ನಡಿ, ಬ್ಯಾಂಕಿಗೆ ಹೋಗ್ಬಿಟ್ಟು ಆ ದುಡ್ಡು ಏನೈತೆ ಅದನ್ನು ಬಿಡಿಸ್ಕೋಬೇಕು. ಬ್ಯಾಂಕಿಗೆ ಹೋಗೋಣ. ನಡಿ. ಬ್ಯಾಂಕಿಗೆ ಏನಕ್ಕೆ ಬಿಡಿ, ಅಕೌಂಟಲ್ಲಿ ಇರುತ್ತೆ. ಈ ಸುಮ್ಮನೆ ಏನಕ್ಕೆ? ನನ್ನ ಅಕೌಂಟ್ಗೂ ಬೇಡ, ನಿನ್ನ ಅಕೌಂಟ್ಗೂ ಬೇಡ. ನಡಿ, ಮಾಮೂನ ಹೆಸರಿಗೆ ಬಾಂಡ್ ಮಾಡಿ ಇಡ್ಸಾನ. ಅದು 5 ಲಕ್ಷ ಬಾಂಡ್ ಮಾಡಿ ಅಲ್ಲಿ ಇಕ್ಕಿದ್ರೆ ಮನೆ ಕಟ್ಟಬೇಕಾದ್ರೆ ದುಡ್ಡು ಬೇಕಾಗುತ್ತೆ. ನಡಿ ಹೋಗೋಣ. ಅಲ್ಲಿ 50,000 ಖಾಲಿ ಮಾಡಿದ್ಯಾ ತಾನೆ? ನಿನ್ನ ಮತ್ತೆ ಹೆಂಗೆ ಖಾಲಿ ಆಯಿತು? ಏನು ತಂದೆ? ಏನು ಮಾಡಿದೆ ಮತ್ತೆ ನೀನು? ಏನು ಮಾಡಿದೆ ನೀನಂತ? ನೀನು ನಿನ್ನ ತಂಗಿ ಮಾತ್ರ ಯಾವತ್ತೂ ನೀವು ಬದಲಾಗಲ್ಲಪ್ಪ. ನೀವು ಬರೀ ಹಿಂಗೆ ನೀವು. ಬಿಡು, ಸರಿ ಆಯ್ತು, ಹೋಗಲ್ಲ ಅಂತಂದಲ್ಲ. ದುಡ್ಡು ನನ್ನ ಹತ್ರನೇ ಇರಲಿ ಬಿಡು. ATM ಕೊಡು ಫಸ್ಟು. ಎಲ್ಲಿಟ್ಕೊಂಡಿದ್ಯಾ? ATM ಕೊಡು. ATM ತೆಗೆದಿಟ್ಬಿಡ್ತೀನಿ. ಬೇಡ, ATM ಬೇಡವೇ ಬೇಡ. ಕೊಡು, ಬಿಡಿಸ್ಬಿಟ್ಟು. ಇಲ್ಲ, ಅದು ಬಾಂಡ್ ಮಾಡಿಸಿದ್ರೆ ಅದು ಬಿಡಿಸ್ಕೊಳಕ್ಕೆ ಬರಲ್ಲ. ಮಾಮನ ಹೆಸರಿಗೆ ಮಾಮನ ಕರ್ಕೊಂಡೋಗಿ ಬಾಂಡ್ ಮಾಡಿಸಿಡ್ತೀನಿ. ಬಾಂಡ್ ಮಾಡ್ಸೇನೆ. ಬಿಡು ಸ್ವಾತಿ, ಅತ್ಲಾಗಿ ಏನು ಹಂಗಾಡ್ತೀಯ ನೀನಂತೂ? ಇಲ್ಲ, ನಿನಗಾಳೆ ಮನ್ಸು ಎಳಿತೈತೆ ಅಂತ ಗೊತ್ತು ನನಗಾಲೇನೆ. ನಾನು ಅದಕ್ಕೆ ಇವತ್ತು ರಜಾ ಮಾಡಿದ್ದೀನಿ. ರಜಾ ಮಾಡಿಬಿಟ್ಟು ಇವತ್ತಿಲ್ಲ ಬ್ಯಾಂಕಿಗೆ ಹೋಗೋದು. ಏನಿದ್ರು ನಾನು ಫಿಕ್ಸೆಡ್ ಮಾಡೋದು. ಏನು 5 ಲಕ್ಷ ಐತೆ ಅದನ್ನು ಫಿಕ್ಸೆಡ್ ಮಾಡ್ತೀನಿ. ಬೇಡ, ಒಂದು 1,000 ಇರಲಿ ಅಕೌಂಟಲ್ಲಿ. ನಿದ್ದಿದ್ದೆಲ್ಲ ಬಿಡಿಸಿ ಹೇಳ್ತೀನಿ. ಆಲೆ 50,000 ಕಳೆದಿದ್ಯಾ ಅನ್ನೋದು ಗೊತ್ತು. ಎಲ್ಲ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ 50,000 ಕಳೆದಿದೆಯಾ. ಬೇಡ, ಅದನ್ನು ಬಾಂಡ್ ಮಾಡಿಸ್ಬಿಡೋಣ. ಬಾಂಡ್ ಮಾಡಿಸ್ಬಿಟ್ಟು ಫಿಕ್ಸೆಡ್ ಮಾಡಿಸಿದ್ರೆ ಸ್ವಲ್ಪ ಬಡ್ಡಿನಾದರೂ ಬರುತ್ತೆ. ಹಂಗೆ ಬಿಟ್ಟರೆ ಏನೂ ಬರಲ್ಲ. ನಾನು ಆವಾಗಲೇ ಯೋಚನೆ ಮಾಡಲಿಲ್ಲ ಕಣಪ್ಪ. ಏನೋ ಬಿಡತ್ತ ಅಂತ ಅಕೌಂಟ್ಗೆ ಹಾಕಂತಾರೆ ಅಂತ ನಾವೆಲ್ಲ ತಗೊಂಬಂದು ಮಾಮ ಇಕ್ಕೊಂಡಿರೋದೆಲ್ಲ ಕೊಟ್ಬಿಟ್ಟವಲ್ಲ. ಅದಕ್ಕೆ 5 ಲಕ್ಷ ಬಾಂಡ್ ಮಾಡ್ಸೋಣ ಮಾಮನ ಹೆಸರಿಗೆ. ಫಸ್ಟ್ ಬಿಡಿಸ್ಕೊಂಡು ಕೊಡ್ಬಾ. ಇವತ್ತು ಬಾಂಡ್ ಮಾಡಿಸ್ಬೇಕಂತಲೇ ನಾನು ರಜಾ ಹಾಕಿದ್ದೀನಿ ಇವತ್ತು. ಕಣ ಹೋಗ ನೀನೇನು. ನಾವೇನೋ ಬಿಡತ್ತ ಕೆಮ್ತಾನೆ ಅಂತ ನಾವು ಕೊಟ್ರೆ ನಾನು ಒಟ ಸಂಘ ಕಟ್ಕೊಂಡು ನಾನು ಕೂಲಿ ಹೋಗಿದ್ದೆಲ್ಲ. ನಾನು ಮೊನ್ನೆ 15,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಸಂಘಕ್ಕೂ ಕಟ್ಕೊಂಡು. ನಾನು ಅದೊಂದಿಟ್ಟು ತೀರ್ಸೋಣ ಸಂಘದ ಅಂತೇಳಿ, ಸಂಘದ ತಗೊಂಡಿದ್ದೆ ಅದನ್ನು ತೀರ್ಸೋಣ ಅಂತೇಳಿ ತೀರಿಸ್ತಾ ಇದ್ದೀನಿ. ನಾವು ಕೂಲಿ ನಾಲಿನ ಮಾಡಿ ನೋಡಿ ಇಂಥವು ಕಾಡಕ್ಕೆ ಹೋದ್ರೆ ಪಾಪ ಅದ್ರಾಗೆ ಬರೋದು ಬೇಡ, ಅದ್ರ ಸವಾಸನೂ ಬೇಡ ಕಣಪ್ಪ. ಅದೇ ಕಣತ್ತೆ ನಾನು ಹೇಳ್ತಾ ಇರೋದು. ನೀನು ಅದ್ರಾಗ ತರೋದು ಬೇಡ. 5,000 ತಗೊಂಡಾಗ 20,000 ತತ್ತೀನಿ ಅಂತೈತೆ. 5,000 ತಗೊಂಡಾಗ ನೀನು 20,000 ತರೋದು ಬೇಡ, ಲಕ್ಷಗಟ್ಟಲೆ ತರೋದು ಬೇಡ. ನಮಗೇನು ಬೇಡ. ನೀನು ಒಟ್ಟಿನಲ್ಲಿ ಇವಾಗ ಸುಮ್ಮನೆ ನಿಮ್ಮದಾಗೆ ಕೆಲಸ ಮಾಡಿಕೊಂಡು ನಾವು ಹೆಂಗಿದ್ದೀವೋ ಹಂಗಿರೋದು ಕಲಿಬೇಕು. ನಮ್ಗೆ ಅದ್ರ ಸವಾಸನೇ ಬೇಡ ಅಂತ ನಾನು ಹೇಳ್ತಿರೋದು. ಅದಕ್ಕೇ ಕೈಯಾಗ ದುಡ್ಡು ಇರೋದಕ್ಕೆ ತಾನೇ ಇವ್ರು ಹಿಂಗಾಡ್ತಿರೋದು. ನಾವು ಇಷ್ಟು ಬೇಗ ಕೊಟ್ಟಿರೋದು ನಮ್ಮದೇ ತಪ್ಪು ಬಿಡು. ಎಲ್ಲರೂ ನಮಗೆ ಅನ್ನೋದು ಇಷ್ಟು ಬೇಗ ಯಾಕೆ ಕೊಡ್ಬೇಕಾಯ್ತು ಅಂತ. ಬಿಡು, ಏನೋ ಬುದ್ಧಿವಂತರ ಆಗೋರಲ್ಲ ಇಟ್ಕೊಂಬ್ಲಿ ಅಂತ ಹೇಳಿ ಮಾಮನು ಬಿಡತ್ತ. ನನ್ನ ಮಗ ಏನೋ ಬುದ್ಧಿವಂತ ಸೈಟ್ ಗಿಟ್ ಏನಾದರೂ ತಗೊಂತಾನೆ, ಮನೆಗಿನೇ ಕೊಡ್ತಾನೆ ಅಂತ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟಿರ್ತಾರಪ್ಪ. ದುಡ್ಡು ಕೊಟ್ಟು ಮಾತ್ರಕ್ಕೆ ಹಳೆದೆಲ್ಲ ನೆನಪಿಲ್ವ? ಮತ್ತೆ ಇವ್ರ ಬುದ್ಧಿನೇ ಬಿಡಲ್ಲ. ಅದಿನ್ನೆಂಥ ಬುದ್ಧಿನೋ ಏನೋ ಇವ್ರದ್ದು.
ಇವತ್ತು ಇಸ್ಕೊಂಡು ಯಪ್ಪನ ಅಕೌಂಟ್ನಾಗೆ ದುಡ್ಡು ಬಿಡೋದೇ ಬೇಡ, ಎಲ್ಲ ಇಸ್ಕೊಂಡು ನಾವು ಬ್ಯಾಂಡ್ ಮಾಡಿ ಬರಬೇಕು. ಬಾರ್ಮಮ್ಮ ಹೋಗೋಣ. ಬಿಡಿಸ್ಕೊಂಡು ಕೊಡಕ್ಕೆ ಹೇಳು. ನಾಳೆ ಹೋಗ್ತಾ ಇದ್ದಾರೆ ಮೆಲ್ಲಗೆ ಜೋಮ್ನ KTM ಇಟ್ಕೊಂಡು ಎಲ್ಲ ಜಾಗ ಖಾಲಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇವತ್ತು ರಜೆ ಐತಲ್ಲ, ಏನು ಮಾಡೋಣ ಅನ್ನಿಸ್ತಾ ಇರುತ್ತೆ. ಏ ಬಾರ ಬ್ಯಾಂಡ್ ಮಾಡೋಣ, ಬ್ಯಾಂಡ್ ಮಾಡಿ ಅಲ್ಲಿ ಇಕ್ಕಿದ್ರಾಯ್ತು. ಯಾವಾಗಾದ್ರೆ ಬೇಕಾದಾಗ ಮನೆ ಪನೆ ಕಟ್ಬೇಕಾದ್ರೆ ಬಿಡಿಸ್ಕೊಂಬೇಕಾಗುತ್ತೆ. ಯೋಟನ ಬರಲಿ ಜನಗಳ ಮೇಲೆ ಕೊಟ್ಟು ಬಿಡೋದ್ಕಿನ್ನ ಅಲ್ಲಿ ಬ್ಯಾಂಕ್ನಾಗೆ ಬಾಂಡ್ ಮಾಡಿ ಹಾಕಿದ್ರೆ ಹೆಂಗೋ ಆಗ್ತಾ ನಮ್ಗೆ ಯಾವಾಗ ಬೇಕು ಅವಾಗ ಬಿಡಿಸ್ಕೋಬೋದು, ಬಡ್ಡಿ ಬರುತ್ತೆ, ಸೇಫ್ಟಿಯಾಗಿರುತ್ತೆ ನಮ್ಮ ದುಡ್ಡು. ತಗೊಂಡೋಗಿ ಬ್ಯಾಂಕಿಗೆ ಹಾಕ್ಬರೋಣ. ಬಾರಲ್ಲ ಬಾರ ಬಿಡಿಸ್ಕೊಂಡು ಕೊಡು ಬಾರ. ನಾವೆಲ್ಲ ಏನೋ ಬಿಡತ್ತ ಅಂತ ನೋಡಿ ಕೊಟ್ಟಿದ್ಕೆ ಎಂಥದ್ದಾಯ್ತು. ನಾವಂದ್ರೆ ಕೊಡಬಾರ್ದಾಗಿತ್ತು, ನಮ್ಮದೇ ತಪ್ಪು. ಇವತ್ತು ದುಡ್ಡು ಕೊಟ್ಟಿದ್ದು ಮಾಮ ಕೊಡಬಾರ್ದಾಗಿತ್ತು. ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ನಾವು ಕೊಡ್ದಂಗೆ ಎಲ್ಲ ಇಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನಾವೇನೋ ಬಿಡತ್ತ ಅಂತ ಹೇಳಿ ಕೊಟ್ಟಿದ್ದಕ್ಕೆ ನೋಡಿ ಇವತ್ತೆ ಅಂತ ಪರಿಸ್ಥಿತಿ. ಕೊಡಬಾರ್ದು. ಯಾರಿಗೇ ಆಗಲಿ ದುಡ್ಡು ಕೈಯಾಗಿ ಬತ್ತಿದಂಗೆ ಅಲ್ಲಿ ಮನುಷ್ಯರು ಬದಲಾಗ್ಬಿಡ್ತಾರೆ. ಈಗ ಒಂದು 5 ಲಕ್ಷ ಒಂದೇ ಸತಿ ನೋಡ್ತಿದ್ದಂಗೆ ಈಗ ನನ್ನ ಹತ್ರ 100 ರೂಪಾಯಿಗೂ ಕಷ್ಟ ಅಂತ ಅಂಥ ಟೈಮು ಇರುತ್ತೆ ಒಂದು ಟೈಮು. ಆಮೇಲೆ 5 ಲಕ್ಷ ಒಂದೇ ಸತಿ ಕೊಡ್ತಿದ್ದಂಗೆ ಅವ್ರ ಮನಸ್ಸು ಹೆಂಗಾಗುತ್ತೆ ಹೇಳ್ರಿ. ಹಂಗೆ ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ದುಡ್ಡು ಬತ್ತಿದಂಗೆ ಅಲ್ಲ ಏನು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೂ ಈ ಊರಾಗಿರೋ ಜನ ಸರಿ ಇಲ್ಲ. ಯಾರನ್ನ ಚೆನ್ನಾಗಿರೋರ್ನ ನೋಡಿದ್ರೆ ಅವ್ರನ್ನ ಎಷ್ಟೊತ್ತಿಗೆ ಹಾಳು ಮಾಡಬೇಕಪ್ಪ ಅಂತ ಕಾಯ್ತಾ ಇರ್ತಾರೆ. ಒಟ್ಟಿನಲ್ಲಿ ಯಾರು ಬರಲ್ಲ ಅಂಬೋದು ಇವ್ರಿಗೆ ಗೊತ್ತಾಗಬೇಕು. ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರೇನೂ ಮಾಡಲ್ಲ. ಒಂದು ಸತಿ ಕರ್ಕೊಂಡು ಹೋಗ್ತಾರೆ, ಒಂದಿಷ್ಟ ಗಮನ ಆ ಕಡೆ ಸೆಳೆಯೋ ಥರ ಮಾಡ್ತಾರೆ. ಕರ್ಕೊಂಡೋಗಿ ಒಂದು ಸತಿ ಇದು ಮಾಡ್ತಿದ್ದಂಗೆ ಇವ್ರಿಗೆ ಒಂದಿನ 1,000 ರೂಪಾಯಿ ಬಂತು ಅಂತಂದರೆ ಬಂತು ಇವತ್ತು ಆಡೋಣ, 25,000 ಹಾಕಿರಿ 20,000 ಗೆತ್ಕೋಬೋದು, 50,000 ಗೆತ್ಕೋಬೋದು ಅನ್ನೋ ಥರ ಬರುತ್ತೆ. ಹಂಗೆ ಹೋಗಿ ಆಮೇಲೆ ಕೊನೆಗೆ ಒಂದಿನ ಹೆಂಡ್ತಿ ಕೊಳ್ಳಗಳ ತಾಳೇನು ಮಾರೋ ಅಂಥ ಪರಿಸ್ಥಿತಿ ಬರುತ್ತೆ. ಅದೆಲ್ಲ ಇವ್ರಿಗೇನು ಗೊತ್ತು. ಎಡವು ಅದ್ರಾಗ ಯೋಟೆ ಬರುತ್ತೆ ಅಂದ್ರೆ ನಮ್ಗೆ ಅದ್ರ ಸವಾಸ ಬೇಡ. ಯೋಟೆ ಲಕ್ಷಗಟ್ಟಲೆ ಬರುತ್ತೆ ಅಂದ್ರೆ ನಮ್ಗೆ ಅದ್ರ ಸವಾಸನೇ ಬೇಡ, ಅದ್ರ ಸವಾಸನೇ ಬೇಡ ನಮಗೆ. ಅದೇ ಮತ್ತೆ ನಮಗೆ ಪಾಪ ಸಾಕು, ನಾವು ಮಾಡಿದ್ದು ನಮ್ಗೆ ಇರಲ್ಲ. ಅದೆಲ್ಲ ನಾವು ಸುಮ್ಮನೆ ಏನಕ್ಕೆ ಅದ್ರ ಸವಾಸ ಬೇಡ. ನಮ್ದು ಏನಾಯ್ತು ಅಷ್ಟೇ ಇರಲಿ ಸಾಕು. ನಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ತೆಪ್ಪನ್ನು ಬಿದ್ದಿರ ಸುಮ್ಮನೆ ಒಟ್ಟು ಯಾಕೆ ತಲೆ ಕೆಡಿಸ್ಕೊಂಡು ಒಟ್ಟು ನಾವು ತಲೆ ಕೆಡಿಸ್ಕೊಂಡು ಏನಾಗಬೇಕಾಗಿಲ್ಲ. ಸಾಕು, ದೇವ್ರು ಎಷ್ಟು ಕೊಟ್ಟವನ ಅಷ್ಟು ನಾವು ಕೈಲಾದಷ್ಟು ದುಡ್ಕೊಂಡು ಸುಮ್ಮನೆ ತೆಪ್ಪನಿರೋದು ನೋಡ್ಬೇಕು. ಇದನ್ನೆಲ್ಲ ಬಿಟ್ಬಿಡ್ಬೇಕು. ನೋಡಿ ಹೇಳಿರ್ತೀನಿ. ಹಾಸ್ಪಿಟ್ಲಿಗೆ ಬೇರೆ ಹೋಗ್ಬೇಕು. ಒಂದು 5,000 ಬಿಡಿಸ್ಕೊಂಬಂದು ಇಕ್ಕೊಂಬಿಡ್ತೀನಿ. ಇನ್ನು ಉಳ್ದಿರೋದು ಏನಿದೆ 5 ಲಕ್ಷ ಅದನ್ನೆಲ್ಲ ಫಿಕ್ಸೆಡ್ ಮಾಡಿಬಿಡೋಣ ಕಣ್ಣಮ್ಮ. ಅದನ್ನೆಲ್ಲ ಫಿಕ್ಸೆಡ್ ಮಾಡಿಬಿಟ್ರೆ ಅದ್ಲಾಗೆ ಯಾವುದೂ ಇರಲ್ಲ. ನಿನ್ನ ಹೆಸರು ಫಿಕ್ಸೆಡ್ ಮಾಡೋಣ. నేనేನು ನಮ್ಗೆ ಹೆಂಗೋ ಆಗುತ್ತೆ. ನಾಳೆ ದಿನ ಮನೆಗಿನ ಕಟ್ಟಬೇಕಾದ್ರೆ ಹೆಂಗೋ ಆಗುತ್ತೆ ಅಂತ ನಾನು. ಸರಿಯಮ್ಮ ಆಯ್ತು ಹೇಳು, ಹಂಗೆ ಮಾಡು. ನಿಮ್ಮ ಅಮ್ಮನ ಹೆಸರಿಗೆ ಬ್ಯಾಂಡ್ ಮಾಡಿಸಿರತ್ತ ಅಲ್ಲಿ ಬಿದ್ದಿರುತ್ತೆ. ಅವ್ನು ಮಾಡಿಸ್ಬಿಡ. ಅವನೇನು ಆತ ಅದನ್ನು ಅಡ ಇಕ್ಕ ಅಂತಂದು ತಗೊಂಡೋಗಿ ಆಮೇಲೆ ಹಾಕ್ಬೇಕು. ಆದರೂ ಸವಾಸಕ್ಕೆ ಮಾತ್ರ ಹೋದ್ರೆ ಪಾಪ ನೀನು ಉದ್ಧಾರ ಆಗಲ್ಲ. ನೋಡಿ ಹೇಳಿರ್ತೀನಿ ಬೇಡ. ನಿಮ್ಮ ಅಪ್ಪ ನೋಡಂತವ್ಕೆ ಆತ್ಕನ ಹೋಗೈತೇನು ನೋಡು, ಒಂದು ಈಟಿ ಆತ್ಕನ ಅಂತಂತಂದ್ರೆ ಸವಾಸಕ್ಕೆ ಹೋಗೈತೇನ. ಈಗ ಪಾಪ ಉಣ್ಬೇಕು ತಿಂಬಕು ಕುಡಿಯೋಕೆ ಮುಗಿಯಲ್ಲ. ಕುಡಿಯೋದು ಎಷ್ಟು 100 ರೂಪಾಯ್ದು ಕುಡಿಬೋದು, 200 ರೂಪಾಯ್ದು ಕುಡಿಬೋದು. ಉಣ್ಬೇಕು ತಿಂಬಕ್ಕೇನು ಮುಗಿಯಲ್ಲ. ನೀನು 8 ದುಂಡಿಯೇ ಬೇಡ, 100 ದುಂಡಿ ಇಲ್ಲ 500 ದುಂಡಿಯೇ. 1,000 ಗಟ್ಟಲೆ ನೀನು ಉಣ್ಬೇಕಾಗಲ್ವಲ್ಲ. 5,000 6,000 ಗಟ್ಟಲೆ ಉಣ್ತೀಯ, ಆಟನ್ನು ಕುಡಿತೀಯ ಇಲ್ಲ ತಾನೆ. ಇದ್ರ ಸವಾಸ ಮಾತ್ರ ಬೇಡ ಪಾಪ. ಮನೆತಾನೆಲ್ಲ ಕಳ್ಕೋಬೇಕಾಗುತ್ತೆ ಆಮೇಲೆ. ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದು ನಾವು ಯಾತಿಲ್ಲಪ್ಪ ಅಂತ ಬಾಯ್ ಬಿಡ್ಕೋಬೇಕಾಗುತ್ತಣ್ಣ. ಏನೋ ಒಂದು 4 ಕಾಸು ದುಡ್ಕೊಂಡಿದ್ದೀವಿ, ಕಷ್ಟಪಟ್ಟೇನೋ ನಾವು ನಲ್ಲರಂತೆ ಇರಬೇಕು ಅಂತ ಮಾಡ್ತಾ ಇದ್ದೀವಿ. ನಿನ್ನ ನೆಟ್ಟಿಗಿರೋದು ಕಲಿ. ಶಿವನ ಅವತಾರಗಳು ಆಡಕ್ಕೆ ಹೋಗಬೇಡ. ಇವೆಲ್ಲ ನಡೆಯಲ್ಲ. ಆಡ್ದಿಲ್ಲ ದಾಟಲ್ಲ. ನೆಟ್ಟಿಗಿರೋದು ನೋಡು. 50,000 ಖರ್ಚು ಮಾಡಿಬಿಟ್ಟಿದ್ದೀನಿ. ಇವತ್ತಿನೊಂದು ಆಟ ಆಡಿ ಹಂಗೊಂದು 50,000ನಾದ್ರೂ ಪಡ್ಕೊಂಬರೋಣ, ಕಳ್ಕೊಂಡಿರೋದನ್ನ ತಗೊಂಬರೋಣ ಅಂತ ಅಂದ್ಕೊಂಡೆ. ಆದರೆ ಇವಳು ಸ್ವಾತಿ ಬಿಡ್ತಾ ಇಲ್ಲ ನನಗೆ. ಇವತ್ತು ಎಲ್ಲ ದುಡ್ಡು ಇಸ್ಕೊಂಬ್ತಾ ಇದ್ದಾಳೆ. ಏನು ಮಾಡಲಿ. ನಮ್ಮ ಅಪ್ಪನೂ ಫಿಕ್ಸೆಡ್ ಮಾಡ್ಕೊಳೈತೆ. ನಮ್ಮ ಅಪ್ಪನೂ ಅಲ್ಲೇ ಒಂದು 2-3 ಲಕ್ಷ ಬ್ಯಾಂಡ್ ಮಾಡಿಕ್ಕೈತೆ. ಇವಾಗ ನಾನು ದುಡ್ದಿದ್ದು, ಇವಳು ದುಡ್ದಿದ್ದು, ನಮ್ಮ ಅಮ್ಮ ದುಡ್ದಿದ್ದು, ನಮ್ಮ ಅಪ್ಪನೂ ಇಟ್ಟು ಕೊಟ್ಟಿದ್ದು, ಮನೆ ಅದೆಲ್ಲ ಇಟ್ಕೊಂಡಿದ್ದೀವಿ. ಅವಳದು ಸಾರ ಐತೆ, ಅಮ್ಮಾರು ಮಾಡಿಸ್ಕೊಟ್ರೆ ಸಾರ ಅಲ್ಲೇ ಬಿಟ್ಟವಳು, ಇಲ್ಲಿಗೆ ತಂದಿಲ್ಲ ಅವಳು. ಒಂದು ಇಷ್ಟವಷ್ಟು ಆಸ್ತಿ ಐತೆ. ಸಾಕು, ಇಷ್ಟು ದುಡ್ಡು ಇಷ್ಟು ಮಟ್ಟಿಗೆ ಕುಡಿಕಿದ್ದೀವಲ್ಲ. ಅದಕ್ಕೆ ನಾನು 5 ಲಕ್ಷ ದುಡ್ಡು ನೋಡ್ತಿದ್ದಂಗೆ ನನಗೆ ಆಡಬೇಕು ಅಂತ ಅನ್ನಿಸ್ತು. ಬಿಡು ದುಡ್ಡು ಐತೆ ಅಂತ ಏನು ಮಾಡೋಣ. ಆದರೆ ಇವಾಗ ಬಿಡ್ತಾ ಇಲ್ಲ. ಇವತ್ತು ಫಿಕ್ಸೆಡ್ ಮಾಡಿಸ್ಬೇಕು ಅಂತ ಆಟ ಹಿಡಿದು ಬಿಟ್ಟವಳೆ. ಏನು ಮಾಡೋದು ನೋಡ್ತಾ ಇರಿ. ನೆನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.